ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸರ್ಪರಾಜ ಹೇಳಿದಂತೆಯೇ ನಳನು ಅಯೋಧ್ಯೆಗೆ ಹೋದ. ತಾನು ಅಶ್ವಗಳನ್ನು ಪರೀಕ್ಷಿಸುವುದರಲ್ಲಿಯೂ ರಥವನ್ನು ಓಡಿಸುವುದರಲ್ಲಿಯೂ ಪಾಕಶಾಸ್ತ್ರದಲ್ಲಿಯೂ ನಿಪುಣನೆಂದು ಹೇಳಿ ಕೆಲಸಕ್ಕೆ ಸೇರಿಕೊಳ್ತಾನೆ. ಅಂದಿನಿಂದಲೇ ನಳ ಮಹಾರಾಜನ ಮತ್ತೊಂದು ಅಧ್ಯಾಯ ಶುರುವಾಯಿತು. ನಳನೆಂದರೆ ಪಾಕಗಳ ರಾಜ ಅನ್ನುವಷ್ಟರ ಮಟ್ಟಿಗೆ ನಳ ಖ್ಯಾತಿಯನ್ನು ಪಡೆದ. ಅಲ್ಲದೆ ಪಾಕಶಾಸ್ತ್ರದ ಪಿತಾಮಹನಾದ. ಇಂದಿಗೂ ಕೆಲವೊಂದು ಅಡುಗೆಗಳಿಗೆ ನಳಪಾಕ ಅಂತ ಕರೀತಾರೆ. ಅಂತಹ ಅದ್ಭುತವಾದ ರುಚಿಯನ್ನು ಕಂಡುಕೊಂಡಿದ್ದ ನಳರಾಜ. ಅಷ್ಟಕ್ಕೂ ಪಾಕಶಾಸ್ತ್ರದಲ್ಲಿ ಉಲ್ಲೇಖವಾದ ವಿಧಗಳು ಯಾವುದು, ಅದರ ವಿಂಗಡಣೆಗಳೇನು, ನಂತರ ನಳನ ಬದುಕಿನಲ್ಲಾದ ತಿರುವುಗಳು ಹೇಗಿದ್ವು ಅನ್ನೋದನ್ನು ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಪಾಕಶಾಸ್ತ್ರದ ರಚನೆಯೇ ಮಹಾದ್ಭುತ. ಸ್ನೇಹಿತರೆ, ಪಾಕಶಾಸ್ತ್ರ ಅಥವಾ ಸೂಪಶಾಸ್ತ್ರ ಎಂದು ಪ್ರಸಿದ್ಧಿಯಾದ ಅಡುಗೆ ಶಾಸ್ತ್ರದ ಕರ್ತೃ ನಳ ಮಹಾರಾಜನೇ. ಈ ಪಾಕಶಾಸ್ತ್ರದಲ್ಲಿನ ಉಲ್ಲೇಖ ಹಾಗೂ ವಿಂಗಡಣೆಗಳನ್ನು ಗಮನಿಸಿದರೆ ಪಾಕಶಾಸ್ತ್ರದಲ್ಲಿ ಒಟ್ಟು 11 ಅಧ್ಯಾಯಗಳ 750 ಸರ್ಗಗಳಿವೆ. ಮೊದಲ ಅಧ್ಯಾಯ 499 ಸರ್ಗಗಳಷ್ಟು ದೊಡ್ಡದಾಗಿದೆ. ಕೆಲವು ಅಧ್ಯಾಯಗಳಲ್ಲಂತೂ 10-15 ಸಾಲುಗಳಷ್ಟಿದೆ. ಇದರಲ್ಲಿ ಮಾಂಸಾಹಾರ ಮತ್ತು ಸಸ್ಯಾಹಾರದ ಹಲವಾರು ವಿಧಿವಿಧಾನಗಳನ್ನು ಸಂಸ್ಕರಿಸುವ ಮತ್ತು ಬಹಳ ದಿನಗಳವರೆಗೆ ಕೆಡದಂತೆ ಸಂರಕ್ಷಿಸುವ ವಿಧಾನಗಳನ್ನು ಉಲ್ಲೇಖಿಸಿದೆ. ಇಲ್ಲಿ 16 ಬಗೆಯ ಅಡುಗೆ ಪದಾರ್ಥಗಳ ವಿಂಗಡಣೆ ಇದೆ. ಅದರಲ್ಲಿ ಓದನ ಅಂದರೆ ಬೇಯಿಸಿದ ಅನ್ನ, ಸೂಪ ಅಂದರೆ ಬೇಳೆಯ ಸಾರು, ಸರ್ಪಿಸ್ ಅಂದರೆ ತುಪ್ಪ, ವ್ಯಂಜಕ ಅಂದರೆ ನಂಚಿಕೊಳ್ಳುವ ತಿಂಡಿ, ಮಾಂಸ, ಶಾಕಾಹಾರಿ, ಭಕ್ಷ್ಯ, ಪಾಯಸ, ರಸಾಯನ, ಪಾನ, ಯೂಸ, ವಿವಿಧಾನ್ನ, ಲೇಹ್ಯ, ಪಾನೀಯ, ಕ್ಷೀರ, ಮಜ್ಜಿಗೆ ಇತ್ಯಾದಿ. ಹಾಗೆಯೇ ಈ ಅಧ್ಯಾಯದಲ್ಲಿ ದ್ರವ್ಯ, ದೇಶ ಮತ್ತು ಕಾಲಗಳ ಜೊತೆಗೆ ಮಹಾಭೂತಗಳಾದಂತಹ ಆಕಾಶ, ವಾಯು, ಅಗ್ನಿಗಳು ಸೇರಿ ರಸವನ್ನು ನಿರ್ಧರಿಸ್ತಾವೆ ಎಂದು ಹೇಳುತ್ತೆ. ಅಂದರೆ ಸಿಗುವ ನೀರಿನ ರುಚಿ, ಗಾಳಿಯ ವಾತಾವರಣ, ಅಡುಗೆಗೆ ಬೇಕಿರುವ ಬೆಂಕಿ, ಅದರ ಪರಿಣಾಮ ಇವುಗಳಿಂದ ಅಡುಗೆಯ ರಸ ಅವಲಂಬಿತವಾಗುತ್ತೆ. ಹಾಗೆಯೇ ಆಹಾರದಲ್ಲಿ 63 ತರಹದ ರಸಗಳನ್ನು ನಳನು ಗುರುತಿಸ್ತಾನೆ. ಪ್ರಾಥಮಿಕವಾಗಿ ನಮಗೆ ತಿಳಿದಿರುವ 6 ರಸಗಳೆಂದರೆ ಷಡ್ರಸ, ಸಿಹಿ, ಹುಳಿ, ಉಪ್ಪು, ಖಾರ, ಒಗರು, ಕಹಿ. 2 ರಸ ಅಥವಾ 3, 4, 5 ರಸಗಳನ್ನು ಪ್ರತ್ಯೇಕವಾಗಿ ಬೆರೆಸಿ ಅದರದೇ ರಸ ಗುರುತಿಸೋದು. ಉದಾಹರಣೆಗೆ ಸಿಹಿ ಮತ್ತು ಉಪ್ಪು ಒಂಟೆ ಮಾಂಸದ ರುಚಿ, ಸಿಹಿ ಪ್ಲಸ್ ಹುಳಿ ಪ್ಲಸ್ ಉಪ್ಪು ಆನೆ ಮಾಂಸದ ರುಚಿ. ಹೀಗೆ ಬೇರೆ ತರಹನಾದ 63 ರಸ ರುಚಿಗಳನ್ನು ಗುರುತಿಸಿದ್ದಾನೆ ನಳ ಮಹಾರಾಜ. ಹೇಗಿದೆ ಗೊತ್ತಾ ನಳನ ನಿಗೂಢ ರಸಪಾಕ? ಇನ್ನು 2ನೇ ಅಧ್ಯಾಯವು ವರ್ಷದ 6 ಋತುಗಳಲ್ಲಿ ಯಾವ ಯಾವ ತರಹದ ಅಡುಗೆಗಳನ್ನು ಮಾಡಬೇಕು, ಆರೋಗ್ಯಕ್ಕೆ ಯಾವುದು ಒಳ್ಳೆಯದು, ದೇಹದ ತಾಪಮಾನಕ್ಕೆ ಯಾವುದು ಹೊಂದಿಕೊಳ್ಳುತ್ತೆ ಎಂಬ ವಿವರಣೆಗಳಿಂದ ಕೂಡಿದೆ. 6 ಋತುಗಳಿಗೂ ಬೇರೆ ಬೇರೆ ಒಂದಷ್ಟು ಪ್ರಾಣಿಗಳ ಮಾಂಸವನ್ನು ನಳನು ಶಿಫಾರಸು ಮಾಡ್ತಾನೆ. ಅಂತೆಯೇ ಬಿರಿಯಾನಿಯ ಹಲವು ವಿಧಗಳನ್ನು ವಿವರಿಸ್ತಾನೆ. ಲಾವಕ ಮಾಂಸೋದನ ಅಂದರೆ ಗುಬ್ಬಿಯ ಬಿರಿಯಾನಿ, ಕುಕ್ಕುಟ ಮಾಂಸೋದನ ಅಂದರೆ ಕೋಳಿ ಬಿರಿಯಾನಿಗಳನ್ನು ಮಾಡುವ ವಿವರಣೆಗಳು ಇವೆ. ಹಾಗೆ ಆಹಾರ ಮತ್ತು ಮಾಂಸವನ್ನು ಸಂಸ್ಕರಿಸಿಡುವ ಸಲುವಾಗಿ ಗರ ಅಂದರೆ ವಿಷವನ್ನು ಬಳಸಲಾಗುತ್ತೆ. ವಿಷವೆಂದರೆ ಅದು ನೇರ ವಿಷವಾಗಿರೋದಿಲ್ಲ. ಇವುಗಳ ಜೊತೆಗೆ ಕೆಲವು ನಿರ್ದಿಷ್ಟ ಪದಾರ್ಥಗಳು ಸೇರಿದರೆ ಮಾತ್ರ ಅವು ವಿಷವಾಗಿ ವರ್ತಿಸ್ತವೆ. ಇಲ್ಲವಾದರೆ ಅವೇ ಸಂರಕ್ಷಕವಾಗಿರ್ತವೆ. ಉದಾಹರಣೆಗೆ ಉಪ್ಪು, ಆಮ್ಲ ಪದಾರ್ಥ, ಕರ್ಪೂರ, ಕೆಲವು ತರಹದ ಎಣ್ಣೆಗಳು ಇತ್ಯಾದಿಗಳನ್ನು ಬಳಸೋದು. ಮುಂದಿನ ಅಧ್ಯಾಯಗಳಲ್ಲಿ ಹಲವು ತರಹದ ಪಾಯಸಗಳು, ಹಣ್ಣಿನ ರಸಾಯನಗಳು, ಪಾನೀಯಗಳು, ಕಡಿದ ಮಜ್ಜಿಗೆಯ ಜೊತೆಗೆ ಹಲವು ಪದಾರ್ಥಗಳನ್ನು ಸೇರಿಸಿ ಮಾಡುವ ಪಾನಕಗಳ ಬಗ್ಗೆ ಬಹಳಷ್ಟು ವಿವರಣೆಗಳು ಈ ಕೃತಿಯಲ್ಲಿ ಸಿಗುತ್ತೆ. ನಳನೇ ಭೀಮಸೇನನ ಅಥವಾ ಇಬ್ಬರು ಬೇರೆನ? ಈ ಕೃತಿಯ ಕುರಿತು ಕೂಡ ಬರಿಯ ಊಹಾಪೋಹಗಳೇ ಹೆಚ್ಚಿವೆ. ಇದನ್ನು ಬರೆದವನು ಮಹಾಭಾರತದ ಭೀಮಸೇನನೇ ಅಥವಾ ಬೇರೆಯ ವ್ಯಕ್ತಿಯೇ ಎಂಬುದು ತಿಳಿಯುವುದಿಲ್ಲ. ಆದಾಗ್ಯೂ ಸಂಸ್ಕೃತ ಭಾಷೆಯಲ್ಲಿರುವ ಈ ಕೃತಿಯ ಭಾಷಾ ಬಳಕೆ ಆಧಾರದ ಮೇಲೆ ಇದು ಕೂಡ ನಳನ ಪಾಕ ದರ್ಪಣದಂತೆಯೇ ಹಳೆಯ ಕೃತಿ ಎನ್ನುವುದು ಉಲ್ಲೇಖ. ಹೀಗೆ ಅಡುಗೆಯಲ್ಲಿ ಪರಿಣತಿ ಸಾಧಿಸಿದ ನಳನನ್ನ ಮತ್ತು ದಮಯಂತಿಯನ್ನ ಕಾಣದ ಭೀಮನು ಅವರನ್ನ ಎಲ್ಲ ಕಡೆಯೂ ಹುಡುಕಿಸಿದ. ದಮಯಂತಿಯು ಚೇದಿ ದೇಶದಲ್ಲಿ ಇರೋದನ್ನು ಅರಿತು ಅವಳನ್ನು ಕರೆದುಕೊಂಡು ಬಂದ. ನಳನನ್ನು ಹುಡುಕಲು ಏರ್ಪಾಡು ಮಾಡಿದ. ಹೀಗೆ ಹುಡುಕಿಕೊಂಡು ಹೋಗಿದ್ದ ಒಬ್ಬಾತ ಹಿಂದಿರುಗಿ ಬಂದು ಅಯೋಧ್ಯೆಯ ರಾಜನ ಸಾರಥಿಯಾಗಿ ಇರುವ ಕುರುಪಿಯೊಬ್ಬನ ಚಲನವಲನಗಳು ನಳನನ್ನೇ ಹೋಲುತ್ತೆ.
ಅವನು ತಾನು ಬಾಹುಕನೆಂದು ಹೇಳಿಕೊಳ್ತಾನೆ ಎಂದು ಆ ಬೇಹುಗಾರನು ತಿಳಿಸಿದ. ನಳನನ್ನ ಹಿಡಿಯಲು ಭೀಮಸೇನ ರಣತಂತ್ರ. ಬಾಹುಕನೇ ನಳನಿರಬಹುದು ಎಂದು ಊಹಿಸಿದ ಭೀಮನು ಅವನನ್ನು ಕಂಡುಹಿಡಿಯಲು ಒಂದು ತಂತ್ರವನ್ನು ಹೂಡಿದ. ಅದರಂತೆ ದಮಯಂತಿಗೆ 2ನೆಯ ಸ್ವಯಂವರ ಎಂದು ಸಾರಿದ. ಸಮಾಚಾರವನ್ನು ತಿಳಿದ ಅಯೋಧ್ಯೆಯ ರಾಜನು ಬಾಹುಕನಿಗೆ ವಿಷಯವನ್ನು ತಿಳಿಸಿ ರಥವನ್ನು ನಡೆಸಲು ಹೇಳಿದ. ಇದನ್ನು ಕೇಳಿದ ಬಾಹುಕನು ಆಶ್ಚರ್ಯಪಟ್ಟ. ರಥದ ಸಾರಥ್ಯವನ್ನು ವಹಿಸಲು ಸಮ್ಮತಿಸಿದ. ರಥವನ್ನು ನಡೆಸುವಾಗ ಬಾಹುಕ ವೇಷದಲ್ಲಿರುವ ನಳನು ಅಯೋಧ್ಯೆಯ ರಾಜನಿಂದ ದ್ಯೂತದ ಕಲೆಯನ್ನು ಕಲಿತ. ಜೂಜಾಟವನ್ನು ಕಲಿತ ತಕ್ಷಣ ಕಲಿಯು ನಳನ ಶರೀರವನ್ನು ಬಿಟ್ಟು ಹೊರಟು ಹೋದ. ನಳನು ಕಲಿಯ ಕಾಟದಿಂದ ಮುಕ್ತನಾಗ್ತಾನೆ. ಅಯೋಧ್ಯಾಪತಿ ಋತುಪರ್ಣನು ವಿದರ್ಭಕ್ಕೆ ಬಂದಾಗ ಭೀಮನು ಅವನನ್ನು ಸ್ವಾಗತಿಸಿದ. ಅಲ್ಲಿ ಸ್ವಯಂವರ ನಡೆಯುವ ಸೂಚನೆಗಳೇ ಇಲ್ಲದನ್ನು ಕಂಡು ಋತುಪರ್ಣನು ಆಶ್ಚರ್ಯಭರಿತನಾದ. ಬಾಹುಕನ ವೇಷದಲ್ಲಿ ಬಂದಿರುವುದು ನಳ ಎಂದು ನಾನು ಸಂದೇಹ ಪಡುವುದರಿಂದ ನನ್ನ ಮಕ್ಕಳನ್ನು ಕರೆದುಕೊಂಡು ಹೋಗಿ ತಿಳಿದುಕೊಂಡು ಬಾ ಎಂದು ದಮಯಂತಿಯು ತನ್ನ ಸಖಿಯನ್ನು ಕಳುಹಿಸಿದ್ಲು. ಸಖಿಯು ಅಲ್ಲಿಗೆ ಹೋಗಿ ಬಾಹುಕನ ಚಲನವಲನಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾಳೆ. ಕಲಿಯ ಆಟ ಮುಗಿದಿತ್ತು. ನಳನು ತನ್ನ ಮಕ್ಕಳನ್ನು ನೋಡಿ ಬಹಳ ಸಂತೋಷಗೊಂಡ. ಸಖಿಯು ಅವನ ಭಾವನೆ ವರ್ತನೆಯನ್ನು ತಿಳಿದುಕೊಳ್ತಾಳೆ. ಅಲ್ಲಿ ನಡೆದದ್ದನ್ನು ದಮಯಂತಿಗೆ ತಿಳಿಸ್ತಾಳೆ. ಹೆತ್ತವರ ಅನುಮತಿಯನ್ನು ಪಡೆದು ದಮಯಂತಿಯು ಬಾಹುಕನೆಂಬ ನಳನನ್ನು ಆ ಪಟ್ಟಣಕ್ಕೆ ಬರಮಾಡಿಕೊಳ್ತಾಳೆ. ತನ್ನ ಸ್ಥಿತಿಯನ್ನು ನಡುರಾತ್ರಿಯಲ್ಲಿ ತನ್ನ ಪತಿ ಕಾಡಿನಲ್ಲಿ ಬಿಟ್ಟು ಹೋದ ಘಟನೆಗಳನ್ನು ಅವನಲ್ಲಿ ವಿವರಿಸಿ ಕಣ್ಣೀರಿಡ್ತಾಳೆ. ನಳನು ದುಃಖತಪ್ತನಾಗ್ತಾನೆ. ತಾನು ಯಾವ ತಪ್ಪನ್ನು ಮಾಡಲಿಲ್ಲವೆಂದು ಎಲ್ಲವೂ ಕಲಿಯ ಪ್ರಭಾವವೆಂದು ತಿಳಿಸಿದ. ಸ್ವಾಮಿ, ತಮ್ಮನ್ನು ಕಂಡುಹಿಡಿಯುವುದಕ್ಕಾಗಿಯೇ 2ನೇ ಸ್ವಯಂವರ ಎಂದು ಘೋಷಿಸಿದೆವು. ನಾನು ಯಾವ ಪಾಪವನ್ನು ಮಾಡಿಲ್ಲ ಎಂದು ದಮಯಂತಿ ವಿವರಿಸ್ತಾಳೆ. ಅದೇ ಸಮಯದಲ್ಲಿ ಆಕಾಶದಿಂದ ಹೂಮಳೆ ಸುರಿಯುತ್ತೆ. ತದನಂತರ ನಳನು ಹಿಂದೆ ಸರ್ಪರಾಜನಾದ ಕಾರ್ಕೋಟಕನು ಕೊಟ್ಟ ವಸ್ತ್ರವನ್ನು ಧರಿಸಿ ಸರ್ಪರಾಜನನ್ನು ನಮಸ್ಕರಿಸಿದ. ಆ ಕೂಡಲೇ ತನ್ನ ಹಳೆಯ ಸುಂದರ ರೂಪವನ್ನು ಪಡೆಯುತ್ತಾನೆ ನಳ ಮಹಾರಾಜ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಕಳೆದುಕೊಂಡಿದ್ದೆಲ್ಲವೂ ಮತ್ತೆ ಕೈವಶವಾಯಿತು. ಋತುಪರ್ಣನು ಇವರನ್ನು ಆಶೀರ್ವದಿಸಿದ. ಕೆಲಕಾಲ ವಿದರ್ಭದಲ್ಲಿಯೇ ಇದ್ದು ನಳನು ಕೆಲವು ಸೈನಿಕರೊಡನೆ ನಿಷದ ದೇಶಕ್ಕೆ ಹೋದ. ಅಲ್ಲಿ ನಳನು ಪುಷ್ಕರನು ಜೂಜಾಡ್ತಾರೆ. ಮೊದಲ ಆಟದಲ್ಲಿಯೇ ಪುಷ್ಕರನು ಸೋತು ಹೋದ. ಆಗ ನಳನು, ಪುಷ್ಕರ, ಹಿಂದೆ ಜೂಜಾಟದಲ್ಲಿ ನನ್ನನ್ನು ಸೋಲಿಸಿದ್ದು ನೀನಲ್ಲ. ಕಲಿ, ನನ್ನ ರಾಜ್ಯದ ಒಂದು ಭಾಗವನ್ನು ನಿನಗೆ ಕೊಡುವೆ. ನನಗೆ ಯಾವಾಗಲೂ ನಿನ್ನ ಮೇಲೆ ಪ್ರೀತಿ ಇದೆ. ನೀನು ನನ್ನ ಸಹೋದರ ಎಂದು ಹೇಳಿದ. ನಂತರ ದಮಯಂತಿ ಮಕ್ಕಳೊಡನೆ ನಳನು ಬಹಳ ವೈಭವದಿಂದ ರಾಜ್ಯವಾಳ್ತಾನೆ. ಪತಿ ಭಕ್ತಿಯೇ ದಮಯಂತಿಯನ್ನು ಕಾಪಾಡ್ತು. ಧರ್ಮವೇ ನಳನನ್ನು ರಕ್ಷಿಸ್ತು. ಒಬ್ಬನ ಮನಸ್ಥೈರ್ಯ ಸಹನೆಯನ್ನು ಪರೀಕ್ಷಿಸುವುದಕ್ಕಾಗಿಯೇ ಶೋಧನೆಗಳು ಬರ್ತಾವೆ. ಅವುಗಳನ್ನು ಎದುರಿಸಿ ಧೈರ್ಯದಿಂದ ಮುನ್ನಡೆಯಬೇಕು. ಸ್ನೇಹಿತರೆ, ಇಂದಿಗೂ ನಳನ ಪಾತ್ರ ಮನುಕುಲಕ್ಕೆ ಅಗಾಧವಾದ ಜ್ಞಾನವನ್ನು ನೀಡುವುದಲ್ಲದೆ ಬದುಕಿನಲ್ಲಿ ನಾವು ಎದುರಿಸುವ ಸಮಸ್ಯೆಗಳನ್ನು ಹೇಗೆ ಸಮರ್ಪಕವಾಗಿ ನಿಭಾಯಿಸಬೇಕು ಎನ್ನುವ ಒಳಮರ್ಮವನ್ನು ಬೋಧಿಸುತ್ತೆ. ಬಹುಶಃ ಈ ಮನುಕುಲ ಇರುವವರೆಗೂ ನಳ ದಮಯಂತಿಯರ ಪ್ರಸಂಗ ಎಂದೆಂದೂ ಜೀವಂತವಾಗಿರುತ್ತೆ. ಇವಿಷ್ಟು ನಳಪಾಕ ಮಹಾರಾಜನ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.